ಹರಾಜು ಪ್ರಕ್ರಿಯೆಯಲ್ಲಿ ರಘುನವರು 3 ಕೋಟಿ ರೂವರೆಗೆ ಬೆಂಗಳೂರು ಬೂಸ್ ತಂಡಕ್ಕೆ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಶುರುವಾದಂತಹ ರೈಡಿಂಗ್ ಮಾಡಿ ಮಾಡ್ತಾರೆ ವಾಪಸ್ ಆಗಿದ್ದಾರೆ. ಹಾಗೆ ಅದೇ ರೀತಿ ದೇಶ ಕೃತಿಯ ಒಂದು ಅನಾವಶ್ಯಕವಾದ ಹಿಡಿತಕ್ಕೆ ಮುಂದಾಗಿ ಔಟ್ ಆಗಿ ಒಂದು ಅಂಕವನ್ನು ಮತ್ತು ತಮ್ಮ ವೇಗದಲ್ಲಿ ಮೂರು ಕೋಟಿ ಕೊಟ್ಟು ಖರೀದಿಸಿದ್ದಾರೆ. ಅದು ಚಿಕ್ಕೇಶ್ವರ ಅಂಕವನ್ನು ಕಿತ್ತು ಮತ್ತೊಮ್ಮೆ ಸೂರ್ಯದಂತಹ ರಘುನವರು ಬಲೆಗೆದಿರುವಲ್ಲಿ ಯಶಸ್ವಿಯಾಗಿದ್ದಾರೆ. ಪಾಯಿಂಟ್ಸ್ 11 ಈಜಿಯಾಗುತ್ತ ಅಂಕ ಹಾಕ್ತಾನೆ 11 ತಂಡಕ್ಕೆ ನೀರಾಜಾಲವಾಗಿ ರೈಡಿಂಗ್ ರಮೆ ಎಷ್ಟೊಂದು ಬಿಟ್ಟಂತ 7th ಸ್ಥಾನ ರೈಡಿಂಗ್ ರಮೆ ವಿಫಲ ದರ್ಶಕರವರು ಒಂದು ಚಿಕ್ಕ ಟ್ಯಾಕ್ಗಳನ್ನು ನೀಡಿದಂತಾಗಿದೆ. ಇವರು ಟಿಪ್ಪು 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 ಅಂಕವನ್ನು ಕದ್ದು ತರುತ್ತಾರ ಅಥವಾ ತಲೆಯುವ ತಂಡ 2 ಕೋಟಿ ರೂಪಾಯಿಗೆ ಖರೀದಿಸಿದೆ. ಆಗ ಮತ್ತೊಮ್ಮೆ ಪಡೆಯುವಲ್ಲಿ ವಿಫಲ ನಡೀತಾಯಿದೆ. ಯಾವ ಅಂಕದಿಲ್ಲ. ಸಾಗರ್ ವಿನಯ್ ಸಾಗರ್ ಸಾಗರ್ ಮತ್ತೊಂದು ಅಂಕ ಪಡೆಯುವಲ್ಲಿ
ಅಂಕ ಪಡೆಯುವುದು ವಿಫಲನು ಸಫಲನು ವಿನಯ್ ಸಾಗರ್. ಒಂದು ಎಂಟಿ ರೈಡ್. ರಮೇಶ್ ಪಾಯಿಂಟ್ಸ್ ರಮೇಶ್ ಅದೇ ರೀತಿ ಪಾಯಿಂಟ್ಸ್ ತರುವಲ್ಲಿ ಮುಂದಿನ ರೋಚಕ ಪಂದ್ಯ ಬೊಮ್ಮನಕಟ್ಟೆ ವರ್ಸಸ್ ರಘುರವರು ಮತ್ತೊಂದು ಅಂಕವನ್ನು ನೀಡಿದ್ದಾರೆ. ಏಕೆಂದರೆ ತಂಡಕ್ಕೆ ರಘುರವರು ಇದೇ ರೀತಿ ಅಂಕವನ್ನು ನೀಡಿದರೆ 50,000 ರೂಪಾಯಿಯನ್ನು ಪ್ರತಿ ಪಾಯಿಂಟ್ಸ್ ನಂತೆ ತಂಡಕ್ಕೆ ಹಿಂತಿರುಗಿಸಬೇಕಾಗುತ್ತದೆ. ಮತ್ತೊಮ್ಮೆ ರೈಡಿಂಗ್ ಅಲ್ಲಿ ಟಿಪ್ಪು. ಮುಂದಿನ ಪಂದ್ಯ ಭದ್ರಾವತಿ ಮತ್ತು ಬೊಮ್ಮನಕಟ್ಟೆ ಮುಂದಿನ ರೋಚಕ ಪಂದ್ಯ. ಅಂಕ 7 ಅಂಕಗಳು ಅದೇ ರೀತಿ ನಡಿದವರ ಒಂದು ಸಣ್ಣ ತಪ್ಪಿನಿಂದ ಅಂಗಡಿ ತಂಡಕ್ಕೆ ಅಂಕ ಸೇರ್ಪಡೆ. ಬೋನಸ್ ಪ್ಲಸ್. ಮತ್ತೊಂದು ರೈಡಿಂಗ್ ಅಲ್ಲಿ ಮುತ್ತಣ್ಣ ಅಂಕ ಕದರಿಯಲ್ಲಿ ಯಶಸ್ವಿಯಾದ ಮುತ್ತಣ್ಣ. ಕಬಡ್ಡಿ ಪ್ರೀಮಿಯರ್ ಲೀಗ್ ನ ಪರದೀಪ್ ನರ್ವಾಲ್ ಅಂತಾನೆ ಹೇಳ್ಬೋದು. ಅದೇ ರೀತಿ ರೈಡಿಂಗ್ ಕೂಡ ನಡೆಸ್ತಾ ಇದ್ದಾರೆ. ಮೊದಲಾರ್ಧ ಮುಕ್ತಾಯವಾಗಿದೆ. ಏಟಗಾರ ರೈಡಿಂಗ್ ಹೋಗಲು ನಿಂತಿದ್ದಾರೆ. ಪಾಯಿಂಟ್ಸ್ ಹಿಂತಿರುಗಿಸಬೇಕಾಗುತ್ತದೆ. ರಘು ಅಂಗನೂರು ತಂಡ ಮತ್ತು ಬೆಂಗಳೂರು ಬುಲ್ಸ್ ಎರಡೂ ತಂಡಕ್ಕೂ ಆಯ್ಕೆಯಾಗಿದ್ದಾರೆ. ಮುಂದಿನ ವರ್ಷ ನಮ್ಮ ರಾಷ್ಟ್ರೀಯ ತಂಡಕ್ಕೂ ಆಯ್ಕೆಯಾಗುವಂತ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಯಾಕೆಂದ್ರೆ ಅವರ ತಂದೆ ಮಾಜಿ ಅಂತಾರಾಷ್ಟ್ರೀಯ ಆಟಗಾರರು. ಅವರ ಮುಂದಿನ ಸಲ ನಮ್ಮ ಅಂತಾರಾಷ್ಟ್ರೀಯ ತಂಡಕ್ಕೂ ಕೂಡ 50 ಲಕ್ಷಗಳನ್ನು ತಮ್ಮ ಜೇಬಲ್ಲಿ ವಾಪಸ್ಸಾಗಿದ್ದಾರೆ. ಮತ್ತೊಮ್ಮೆ ಇದು ವಿಫಲ. ಅವಸರವೇ ಅಪಘಾತಕ್ಕೆ ಕಾರಣ. ಚಿತ್ರಣ ರೆಡಿ ಇದೆ. ದೇವರಾಜನ ಚಿತ್ರಣ ರೆಡಿ ಇದೆ. ಮತ್ತೊಮ್ಮೆ ರೈಡಿಂಗ್ ಅಲ್ಲಿ ರಮೇಶ್ ದರ್ಶನ್ ತುಗುಡಿ ಒಂದು ಅಂಕ. ಅಂದವರು ತಂಡಕ್ಕೆ ಟೈಮ್ ಔಟ್. ಟಿವಿ ತಗೊಂಡ್ರೆ ಟೈಮ್ ಔಟ್ ಬಂದಿದೆ. 23 ಅಂಕಗಳು ತಂಡ, 9 ಅಂಕಗಳು ಎಕ್ಕೆ ಒಂದು ತಂಡ. 9-23 ನನ್ನ ನೀರ್ಗಿಂತ ದೇವರವರು ನೀರಿನ ವ್ಯವಸ್ಥೆ ಮಾಡಬೇಕು. ಪ್ರೇಕ್ಷಕರು ಎಲ್ಲ ನೀರಿಗೆ ಪರದಾಡ್ತಾ ಇದ್ದಾರೆ. ಅದೇ ರೀತಿ ರೈಡಿಂಗ್ ಅಲ್ಲಿ ಎಕ್ಕೆಗೊಂದು ತಂಡದ ಆಟಗಾರ ಇಲ್ಲ ನಾ ಬಿಡಿ ನೀ ಕೊನೆ ಮರಳಿದ್ದಾರೆ. ಮತ್ತೊಮ್ಮೆ ಆಲ್ರೌಂಡ್ ಆಟಗಾರ ರಘು ಈ ಸಲ ದುತ್ತರಿಯಾದಂತಹ ಪ್ರೋ ಕಬಡ್ಡಿ ಲೀಗಲ್ಲಿ ಅತಿ ಹೆಚ್ಚು ಅಮೌಂಟ್ಗೆ ಬಿದ್ದಾದಂತಹ ಆಟಗಾರ ಔಟ್ ಆಗಿದ್ದಾರೆ. ಇದರಂತೆ 50 ಲಕ್ಷಗಳನ್ನು ಕೂಡ ವಾಪಸ್ ಮಾಡಿದ್ದಾರೆ. ಮತ್ತೊಮ್ಮೆ ನವೀನ್ ಸ್ವೀಟ್ ಹಾರ್ಟ್ ನವೀನ್ ಏಕೆಂದು ತಂಡದ ಪರವಾಗಿ ರೈಡಿಂಗ್ ಅನ್ನು ಅದೇ ರೀತಿ ರೈಡಿಂಗ್ ಅಲ್ಲಿ ಚುರುಕಾದಂತಹ ನಡೆ ವಾಪಸ್
ಯಾವುದೇ ಅಂಕವಿಲ್ಲದೆ ವಾಪಸ್ ಆಗಿದ್ದಾರೆ. ಅದೇ ರೀತಿ ದರ್ಶನ್ ಇಲ್ಲ ನಾನು ವಾಪಸ್ ಬರಲ್ಲ, ಅಂಕವಿಲ್ಲದೆ ಎಂದು ದರ್ಶನ್ ಒಂದು ಅಂಕದೊಂದಿಗೆ ಅಂಕಣಕ್ಕೆ ಮರಳಿದ್ದಾರೆ. ರಮೇಶ್ ಅಣ್ಣ ಎಷ್ಟು ಅಂಕವನ್ನು ತಮ್ಮ ತಂಡಕ್ಕೆ ನೀಡುತ್ತಾರೆ ಎಂದು ನೋಡಬೇಕಾಗಿದೆ. ಅದೇ ರೀತಿ ಪಾಯಿಂಟ್ಸ್ 25-11. ಅದೇ ರೀತಿ ರಮೇಶ್ ದರ್ಶನ್ ಅವರನ್ನು ಔಟ್ ಮಾಡಿ ತಮ್ಮ ತಂಡಕ್ಕೆ ಮತ್ತೊಂದು ಅಂಕವನ್ನು ಸೇರ್ಪಡೆಗೊಳಿಸಿದ್ದಾರೆ. ಟಿಪ್ಪೂರವರು ಕೂಡ ಯುನಿಂದ ತಂಡಕ್ಕೆ ಆಯ್ಕೆಯಾಗಿದ್ದರು. ಟಿಪ್ಪೂರವರು ಯುನಿಂದವರು. ಮುಂದಿನ ಪಂದ್ಯ ಬೊಮ್ಮನಕಟ್ಟೆ ವರ್ಸಸ್ ಭದ್ರಾವತಿ. ಎಲ್ಲಿದ್ದು ತಯಾರಿ ನಡೆಸಿಕೊಂಡು ಅಂಕ ಹತ್ರ ಇರಬೇಕಾಗಿ ವಿನಂತಿ. ರಮೇಶ್ ರವರ ರೈಡಿಂಗ್ ನಲ್ಲಿ ಮತ್ತೊಮ್ಮೆ ಚುರುಕಾದಂತಹ ಆಟವನ್ನು ತೋರಿಸ್ತಾ ಇದ್ದಾರೆ. ರಮೇಶ್ ರೈಡಿಂಗ್ ನಲ್ಲಿ ಚುರುಕಾದ ರೈಡಿಂಗ್ ಅಂತಾನೆ ಹೇಳ್ಬೋದು. ರಮೇಶ್ ರವರ ನಡುವೆ ಪೈಪೋಟಿ ಬಿದ್ದಿರುವ ಅಂತಾರಾಷ್ಟ್ರೀಯ ಆಟಗಾರ ಮಾಜಿ ಅಂತಾರಾಷ್ಟ್ರೀಯ ಆಟಗಾರ ಮಹಾಂತೇಶ್ HS ರವರ ಪುತ್ರ ರಘು ತಂಡಕ್ಕೆ ನೆರವಾಗಿದ್ದಾರೆ. ದನ ಬಿದ್ದ ಬೀಳ್ತಾನ ಒಂದು ಜಾಗ. ಮತ್ತೊಂದು ಅಂಕ ತಂಡಕ್ಕೆ ರಂಗನ ರೈಡಿಂಗ್ ಒಂದು ಅಂಕ ವಾಪಸ್ ಆಗಿದ್ದಾರೆ. ಕೊನೆಯ ಆಟಗಾರ ಎಕ್ಕೆ ಬಂದು ತಂಡ ಬಿಡುಗ ರೈಡಿಂಗ್ ನಲ್ಲಿ ಮುಂದಿನ ಪಂದ್ಯ ಬೊಮ್ಮನಕಟ್ಟೆ ವರ್ಸಸ್ ಭದ್ರಾವತಿ. ಎಲ್ಲೇ ಇದ್ದರೆ ದಯವಿಟ್ಟು ಅಂಕಣದ ಬಳಿ ಬನ್ನಿ. ಕಾಲಾಭಾವ ನಮಗೆ ತುಂಬಾ ಕಾಲಮಿತಿ ನಮಗೆ ತುಂಬಾ ಕಡಿಮೆ ಇರೋದ್ರಿಂದ ದಯವಿಟ್ಟು ಇಲ್ಲಿಬ್ರು